ನಿನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭೀಕರ ದುರಂತವನ್ನ ನೀವು ನೋಡಿದ್ರಿ. ಟೆರರಿಸ್ಟ್ಗಳು ಸಿಕ್ಕಾಪಟ್ಟೆ ಜೋರಾಗಿ ಅಟ್ಯಾಕ್ ಅನ್ನ ಮಾಡಿಬಿಟ್ಟು 30 ಜನರನ್ನ ಬಲಿಯನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ ನೀವು ಕೇಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಕೂಡ ಮೋದಿ ಸರ್ಕಾರದ ಮೇಲೆ ಬೇಜಾರಾಗ್ತಾ ಇದೆ. ಏನು ಹೆದರಿಕೆನೇ ಇಲ್ಲ ಸರ್, ಆರಾಮಾಗಿ ಓಡಾಡ್ತಿದ್ದಾರೆ ಅವರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರು ಹೆಲ್ಪಿಗಿಲ್ಲ ಸರ್. ಅಲ್ಲಿ ನೆಟ್ವರ್ಕ್ ಇಲ್ಲ, ಏನ್ ಮಾಡೋದು ಏನು ತೋಚ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ಮೂಲದ ಒಂದು ದಂಪತಿ ಕೂಡ ಸತ್ತೋಗ್ತಾರೆ. ಸೊ ಪಲ್ಲವಿ ಅವರು ಅದರ ಬಗ್ಗೆ ವಿವರವಾಗಿ ಒಂದು ಸುವರ್ಣ ನ್ಯೂಸ್ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಂಡ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ ಮೇಲೆ ನನಗೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿದೆ. ಸೊ ಜನಗಳ ಓಟಿಗೋಸ್ಕರ ನಾವು 370 ರದ್ದು ಮಾಡಿದ್ವಿ. ಎಲ್ಲ ರಾಜ್ಯದಂತೆ ಜಮ್ಮು ಕಾಶ್ಮೀರನೂ ಕೂಡ ನಮ್ಮದೇ ಆಗಿದೆ. ಸೊ ಅಲ್ಲೂ ಕೂಡ ನೀವು ಫ್ರೀಯಾಗಿ ಓಡಾಡಬಹುದು ಅಂತ ಹೇಳಿ ಭರವಸೆಯನ್ನ ಕೊಡ್ತೀರಾ. ಇವರು ಮಕ್ಕಳನ್ನ ಮರಿಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ಯಾವುದೋ ಒಂದು ಕ್ಷಣಗಳನ್ನ ನಾನು ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಹೋದ್ರೆ ಇದ್ದಕ್ಕಿದ್ದ ಹಾಗೆ ಪ್ರಾಣ ಪಕ್ಷಿನೇ ಹಾರೋಗುತ್ತೆ. ಸೊ ಗಂಡನನ್ನ ತನ್ನ ಕಣ್ಣ ಮುಂದೆನೆ ಹೊಡೆದು ಸಾಯಿಸಿರುವಂತಹ ಘಟನೆಯನ್ನ ವಿವರವಾಗಿ ವಿವರಿಸಿದ್ರು ಪಲ್ಲವಿ ಅವರು. ಸೊ ಅದರಲ್ಲಿ ಅವ್ರು ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ ಪ್ರಕಾರ ಅವ್ರಿಗೆ ಯಾವುದೇ ರೀತಿಯಾದಂತಹ ಭಯವೇ ಇಲ್ಲ. ಅವರು ಎಷ್ಟು ಈಸಿಯಾಗಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರುಗಳನ್ನ ಕೇಳಿ ಹೊಡಿತಿದ್ದಾರೆ. ಅಷ್ಟೇ ಅಲ್ಲ, ಸತ್ತಿದ್ದಾರೋ ಬದುಕಿದಾರೋ ಅಂತ ಹೇಳಿ ಕಾಲಿಂದ ದೂಕಿ ಚೆಕ್ ಮಾಡಿಕೊಂಡು ನಂತರ ಹತ್ರಕ್ಕೆ ಹೋಗಿ ಹೊಡೆದು ಸಾಯಿಸ್ತಿದ್ದಾರೆ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಸೆಕ್ಯೂರಿಟಿ ಏನ್ ಮಾಡ್ತಿದ್ದಾರೆ? ನಿಮ್ಗಳಿಗೆ ಮಾತ್ರ ಸೆಕ್ಯೂರಿಟಿಗಳನ್ನು ತಗೊಂಡು ಬೇರೆ ದೇಶದಲ್ಲಿ ಯುದ್ಧ ಆದ್ರೆ ಅದಕ್ಕೆ ನಮ್ಮ ಭಾರತ ಸಪೋರ್ಟ್ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ. ನಿಮ್ಮದನ್ನ ನೀವು ಮೊದಲು ತೊಳ್ಕೋಬೇಕಿತ್ತು. ಸೊ ಕಾಶ್ಮೀರದಲ್ಲಿ ಎಷ್ಟು ಹಿಂಸಾಚಾರ ಇದೆ ಅಂತ ಹೇಳಿ ಗೊತ್ತಾದ ಮೇಲೂ ಜನಗಳನ್ನ ಅಲ್ಲಿ ಯಾಕೆ ಬಿಟ್ರಿ ನೀವು? ಸೊ ಕೆಳಗಡೆ ಅವಮ್ಮ ಹೇಳ್ತಿರೋದನ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಇದು ಹೇಳಿತನೇ ಅಂತಾನೆ ಅನ್ಬೋದು. ಕೆಳಗಡೆ ಇರುವಂತಹ ಸೆಕ್ಯೂರಿಟಿ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡೋ ಕಡೆ ಒಬ್ನು ಕೂಡ ಇಲ್ವಂತೆ. ಜನ ಅಷ್ಟು ಸತ್ತು ಬಿದ್ದಿದ್ರು ಕೂಡ 1 ಗಂಟೆಗಳ ಕಾಲ ಅಲ್ಲೇ ಹೆಂಡತಿ ಮಕ್ಕಳೆಲ್ಲ ಕೂತಿದ್ರು ಯಾರೂ ಕೂಡ ಅಲ್ಲಿ ಹೋಗಿಲ್ಲ. ಅಂದ್ರೆ ಅಲ್ಲಿ ಸೆಕ್ಯೂರಿಟಿನೇ ಇಲ್ಲ. ಅಂತಹ ಪ್ಲೇಸಿಗೆ ಜನಗಳನ್ನ ಕಳಿಸಿ ಅವರ ಮನೆ ಮಂತನ ಎಲ್ಲ ಬೀದಿಗೆ ತರುವಂತಹ ಕೆಲಸಗಳು ಆಗೋಯ್ತು. ನಾನು ಹೇಳ್ತಿರೋದೇನೆಂದ್ರೆ, ಉಗ್ರರನ್ನ ಅಷ್ಟು ಈಸಿಯಾಗಿ ನೀವು ಒಳಗೆ ಬಿಟ್ಕೋತಿದ್ದೀರಾ ಅಂತ ಹೇಳಿದ ಮೇಲೆ ಜನಗಳನ್ನ ಅಲ್ಲಿ ಕಳಿಸಿದ್ದೇನಕ್ಕೆ? ಅಲ್ಲಿ ಜನಗಳನ್ನ ಹೋಗ್ದಿರೋಂತ ನಿರ್ಬಂಧ ಮಾಡಬೇಕು. ನಿಮ್ಮ ಕೆಪಾಸಿಟಿಗೆ ಅದನ್ನ ಉಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ಕಾಶ್ಮೀರನ ಬಿಟ್ಟು ದಯವಿಟ್ಟು ಕೊಟ್ಬಿಡಿ. ಜನಗಳನ್ನ ಯಾಕೆ ಹಿಂಸೆ ಕೊಟ್ಟು ಸಾಯಿಸ್ತೀರಾ? ನಮ್ಮ ಯೋಧರಿಗೆ ಕೆಟ್ಟ ಹೆಸರು ಬರುತ್ತೆ. ಅವರ ಕೈಲಿ ಆಗಿಲ್ಲ. ಅಂತಹ ಪಾಕಿಸ್ತಾನ ಅದ್ಯಾವುದೋ ಹೇಡಿ ದೇಶ ಬಂದು ನಮ್ಮ ದೇಶದವ್ರನ್ನ ಹೊಡೆದು ಸಾಯಿಸ್ತಿದ್ದಾರೆ ಅಂತ ಹೇಳಿದ್ರೆ ವಿಶ್ವದಾದ್ಯಂತ ನಮ್ಮ ಸೇನೆಗೆ ಇರುವಂತಹ ಮರ್ಯಾದೆ ಕಡಿಮೆ ಆಗುತ್ತೆ. ಈ ತರ ಮಾಡೋದನ್ನ ನಿಲ್ಲಿಸಿ ದಯವಿಟ್ಟು ಅವರಿಗೆ ಒಂದು ದೊಡ್ಡ ಶಿಕ್ಷೆಯನ್ನ ಕೊಡಬೇಕು. ಆ ಶಿಕ್ಷೆ ಯಾವ ರೀತಿ ಇರಬೇಕು ಅಂದ್ರೆ, ಭಾರತದ ಸೈನ್ಯ ಅಂತ ಹೇಳಿದ್ರೆ ಬೇರೆ ದೇಶಗಳು ನಡಗಬೇಕು. ಅವನಜ್ಜಿ ಅಂತಹ ಶಿಕ್ಷೆಗಳನ್ನ ಕೊಡಬೇಕು. ಆ ಚಿಕ್ಕ ಮಗನ ಮುಂದೆನೆ ಅವರ ಅಪ್ಪನನ್ನ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಅದೇ ಗತಿ ಬರಬೇಕು. ಅವರನ್ನ ತುಂಡಾಗಿ ಶೂಟ್ ಮಾಡಿ ನೀವು ಕತ್ತರಿಸಿ ಸಾಯಿಸಬೇಕು. ಅದೇ ನಮಗೆ ಬೇಕಾಗಿರುವಂಥದ್ದು. ಯಾಕಂದರೆ ನಮ್ಮ ಸೈನ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ನಿರ್ಬಂಧಗಳನ್ನು ಹಾಕ್ತೇವೆ. ಅವರನ್ನ ಫ್ರೀ ಹ್ಯಾಂಡ್ ಕೊಟ್ಟರೆ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾನೆ ಅನ್ನೋದು ನಮ್ಮ ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ.